ದ್ವಿತೀಯ ಪಿಯುಸಿ ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ವ್ಯಾಕರಣದ ಕ್ರಿಯಾಪದ ಹಾಗೂ ಧಾತು ವಿಷಯವನ್ನು ಕುರಿತು ಅಭ್ಯಾಸ ಮಾಡೋಣ. ಮೊದಲಿಗೆ ಕ್ರಿಯಾಪದ ಎಂದರೇನು ಎಂಬುದನ್ನು ಗಮನಿಸೋಣ. ಕ್ರಿಯೆಯ ಪೂರ್ಣಗೊಂಡ ಅರ್ಥವನ್ನು ಕೊಡುವ ಪದಗಳಿಗೆ ಕ್ರಿಯಾಪದಗಳು ಎಂದು ಕರೆಯುತ್ತೇವೆ. ಕ್ರಿಯೆಯ ಪೂರ್ಣಗೊಂಡ ಅರ್ಥವನ್ನು ಕೊಡುವಂತಹ ಪದಗಳಿಗೆ ಕ್ರಿಯಾಪದ ಎಂದು ಕರೆಯುತ್ತೇವೆ. ಒಂದು ವಾಕ್ಯದಲ್ಲಿ ಬರುವಂತಹ ಕ್ರಿಯಾಪದಗಳು ಪೂರ್ಣ ಪ್ರಮಾಣದ ಅರ್ಥವನ್ನು ಸೂಚಿಸುತ್ತವೆ. ಕ್ರಿಯಾಪದ ಎಂದರೆ ಕ್ರಿಯೆಯ ಸ್ಥಿತಿಯನ್ನು ಹಾಗೂ ಘಟನೆಯನ್ನು ಸೂಚಿಸುವಂತಹ ಪದಗಳು. ಇವು ಕರ್ತೃವಿನ ಕ್ರಿಯೆಯನ್ನು ಹೇಳುವಂತಹ ಪದಗಳು. ಒಂದು ವಾಕ್ಯದಲ್ಲಿ ಬರುವಂತಹ ಕರ್ತೃ ಯಾವ ಕೆಲಸವನ್ನು ಹೇಗೆ ಮಾಡಿ ಮುಗಿಸಿದ್ದಾನೆ ಎಂಬ ಕ್ರಿಯೆಯ ಪೂರ್ಣ ಪ್ರಮಾಣದ ಪೂರ್ಣಗೊಂಡ ಅರ್ಥವನ್ನು ಇವು ಸೂಚಿಸುತ್ತವೆ. ಕೆಲವು ಉದಾಹರಣೆಗಳನ್ನು ಗಮನಿಸುವುದಾದರೆ, ತಾಯಿಯು ಅಡುಗೆಯನ್ನು ಮಾಡುತ್ತಾಳೆ, ತಂದೆಯು ಕೆಲಸವನ್ನು ಮಾಡಿದನು, ಅಣ್ಣನು ಊಟವನ್ನು ಮಾಡುವನು, ಅವನು ನಾಳೆ ಕೆಲಸವನ್ನು ಮಾಡಿಯಾನು, ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ, ಅವನು ಊಟವನ್ನು ಮಾಡನು. ಇಲ್ಲಿ 6 ವಾಕ್ಯಗಳನ್ನು ಕೊಡಲಾಗಿದೆ. ಈ 6 ವಾಕ್ಯಗಳನ್ನು ಗಮನಿಸೋಣ. ತಾಯಿಯು ಅಡುಗೆಯನ್ನು ಮಾಡುತ್ತಾಳೆ, ತಂದೆಯು ಕೆಲಸವನ್ನ ಮಾಡಿದನು, ಅಣ್ಣನು ಊಟವನ್ನು ಮಾಡುವನು, ಅವನು ನಾಳೆ ಕೆಲಸವನ್ನು ಮಾಡಿಯಾನು, ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ, ಅವನು ಊಟವನ್ನು ಮಾಡನು. ಈ ವಾಕ್ಯಗಳಲ್ಲಿ ಬರುವಂತಹ ಪದಗಳನ್ನು ಗಮನಿಸೋಣ. ತಾಯಿ, ಅಡುಗೆ, ತಂದೆ, ಕೆಲಸ, ಅಣ್ಣ, ಊಟ, ದೇವರು, ಒಳ್ಳೆಯದು, ಅವನು, ಊಟ. ಈ ಪದಗಳೆಲ್ಲ ಸಹಜ ನಾಮ ಪ್ರಕೃತಿಗಳು. ಈ ಪದಗಳು ಸಹಜ ನಾಮ ಪ್ರಕೃತಿಗಳು. ಇವಕ್ಕೆ ವಿಭಕ್ತಿ ಪ್ರತ್ಯಯಗಳು ಸೇರಿ ನಾಮಪದಗಳಾಗುತ್ತವೆ. ಇವಕ್ಕೆ ವಿಭಕ್ತಿ ಪ್ರತ್ಯಯಗಳು ಸೇರಿ ಇವು ನಾಮಪದಗಳು ಆಗುವುದನ್ನು ಗಮನಿಸಬಹುದು. ಹಾಗೆ ಈ ಕ್ರಿಯಾಪದಗಳಿಗೆಲ್ಲ ಮಾಡು ಎಂಬ ಪದ ಮೂಲ ಶಬ್ದವಾಗಿದೆ. ಇಲ್ಲಿ ಬರುವಂತಹ ಮಾಡುತ್ತಾಳೆ, ಮಾಡಿದನು, ಮಾಡುವನು, ಮಾಡಿಯಾನು, ಮಾಡಲಿ, ಮಾಡನು. ಈ ಎಲ್ಲ ಕ್ರಿಯಾಪದಗಳಿಗೆ ಮೂಲ ಪದ ಮಾಡು ಎಂಬ ಮೂಲ ಶಬ್ದ. ಇದು ಕ್ರಿಯೆಯ ಅರ್ಥವನ್ನು ಕೊಡುವಂತಹ ಮೂಲ ಪದ. ಈ ಮಾಡು ಎನ್ನುವ ಮೂಲ ಪದಕ್ಕೆ ಅನೇಕ ಬಗೆಯ ಕಾಲಸೂಚಕ ಪ್ರತ್ಯಯಗಳು ಹಾಗೂ ಆಖ್ಯಾತ ಪ್ರತ್ಯಯಗಳು ಸೇರಿ ಅದು ವಿವಿಧ ರೂಪವನ್ನು ಪಡೆದು ವಿವಿಧ ಕ್ರಿಯೆಯನ್ನು ಸೂಚಿಸುವ ಕ್ರಿಯಾಪದ ಎಂದು ಎನಿಸಿಕೊಳ್ಳುತ್ತದೆ. ಈ ಕ್ರಿಯಾಪದಗಳಿಗೆಲ್ಲ ಮಾಡು ಎಂಬ ಪದವೇ ಮೂಲ ಪದವಾಗಿದೆ. ಇದು ಕ್ರಿಯೆಯ ಅರ್ಥವನ್ನು ಕೊಡುವಂತಹ ಮೂಲ ಪದ. ಈ ಮಾಡು ಎನ್ನುವಂತಹ ಮೂಲ ಪದಕ್ಕೆ ಅನೇಕ ಬಗೆಯ ಕಾಲಸೂಚಕ ಪ್ರತ್ಯಯಗಳು ಹಾಗೂ ಆಖ್ಯಾತ ಪ್ರತ್ಯಯಗಳು ಸೇರಿ ಅದು
ವಿವಿಧ ರೂಪವನ್ನು ಪಡೆದು ವಿವಿಧ ಕ್ರಿಯೆಯನ್ನು ಸೂಚಿಸುವಂತಹ ಪದಗಳು ಇವಾಗಿವೆ. ಹೀಗೆ ಕ್ರಿಯೆಯನ್ನು ಸೂಚಿಸುವಂತಹ ಪ್ರತ್ಯಯರಹಿತವಾದಂತಹ ರೂಪವನ್ನ ಧಾತು ಅಥವಾ ಕ್ರಿಯಾಪ್ರಕೃತಿ ಎಂದು ಕರೆಯುತ್ತೇವೆ. ಕ್ರಿಯೆಯನ್ನು ಸೂಚಿಸುವ ಪ್ರತ್ಯಯರಹಿತವಾದಂತಹ ರೂಪವನ್ನು ಧಾತು ಅಥವಾ ಕ್ರಿಯಾಪ್ರಕೃತಿ ಎಂದು ಕರೆಯುತ್ತೇವೆ. ಅಂದರೆ ಕ್ರಿಯಾಪದದ ಮೂಲ ರೂಪವನ್ನು ಧಾತು ಅಥವಾ ಕ್ರಿಯಾಪ್ರಕೃತಿ ಎಂದು ಕರೆಯುತ್ತೇವೆ. ಕ್ರಿಯಾಪದದ ಮೂಲ ರೂಪವನ್ನ ಧಾತು ಅಥವಾ ಕ್ರಿಯಾಪ್ರಕೃತಿ ಎಂದು ಕರೆಯುತ್ತೇವೆ. ಈಗ ಧಾತು ರೂಪದ ಮೇಲೆ ಕಾಲಸೂಚಕ ಪ್ರತ್ಯಯಗಳು ಮತ್ತು ಆಖ್ಯಾತ ಪ್ರತ್ಯಯಗಳು ಸೇರಿ ಹೇಗೆ ಕ್ರಿಯಾಪದಗಳಾಗುತ್ತವೆ ಎಂಬುದನ್ನು ಗಮನಿಸೋಣ. ಈ ಧಾತು ರೂಪದ ಮೇಲೆ ಕಾಲಸೂಚಕ ಪ್ರತ್ಯಯಗಳು ಹಾಗೂ ಆಖ್ಯಾತ ಪ್ರತ್ಯಯಗಳು ಸೇರಿ ಹೇಗೆ ಕ್ರಿಯಾಪದಗಳಾಗುತ್ತವೆ ಎಂಬುದನ್ನು ಈಗ ನಾವು ಗಮನಿಸೋಣ. ಈ ಧಾತುಗಳಲ್ಲಿ ಎರಡು ವಿಧ. ಒಂದು ಮೂಲ ಧಾತು. ಮೂಲ ಧಾತು ಇದನ್ನ ಸಹಜ ಧಾತು ಎಂದು ಸಹ ಕರೆಯಲಾಗುತ್ತದೆ. ಇದನ್ನ ಸಹಜ ಧಾತು ಎಂದು ಸಹ ಕರೆಯಲಾಗುತ್ತದೆ. ಎರಡನೆಯದು ಸಾಧಿತ ಧಾತು. ಸಾಧಿತ ಧಾತು ಇದನ್ನ ಪ್ರತ್ಯಯಾಂತ ಧಾತು ಎಂದು ಸಹ ಕರೆಯಲಾಗುತ್ತದೆ. ಇದನ್ನ ಪ್ರತ್ಯಯಾಂತ ಧಾತು ಎಂದು ಸಹ ಕರೆಯಲಾಗುತ್ತದೆ. ಈ ಧಾತುವಿನ ಎರಡು ವಿಧಗಳನ್ನ ಒಂದೊಂದಾಗಿ ನೋಡುತ್ತಾ ಹೋಗೋಣ. ಮೊದಲನೆಯದು ಮೂಲಧಾತು. ಮೂಲಧಾತು ಅಥವಾ ಸಹಜ ಧಾತು ಯಾವುದೇ ಪ್ರತ್ಯಯವನ್ನು ಹೊಂದದೆ ತಮ್ಮ ಮೂಲ ರೂಪದಲ್ಲಿಯೇ ಪ್ರಯೋಗಿಸಲ್ಪಡುತ್ತಿದ್ದರೆ ಅಂತಹ ರೂಪಗಳಿಗೆ ಮೂಲಧಾತು ಅಥವಾ ಸಹಜ ಧಾತು ಎಂದು ಕರೆಯಲಾಗುತ್ತದೆ. ಯಾವುದೇ ಪ್ರತ್ಯಯವನ್ನು ಹೊಂದದೆ ತಮ್ಮ ಮೂಲ ರೂಪದಲ್ಲಿಯೇ ಪ್ರಯೋಗಿಸಲ್ಪಡುತ್ತಿದ್ದರೆ ಅಂತಹ ರೂಪಗಳಿಗೆ ಮೂಲಧಾತು ಅಥವಾ ಸಹಜ ಧಾತು ಎಂದು ಕರೆಯಲಾಗುತ್ತದೆ. ಇಲ್ಲಿ ಆ ಕ್ರಿಯಾ ಪ್ರಕೃತಿ ಅಥವಾ ಧಾತುವಿನ ಮೇಲೆ ಯಾವ ಪ್ರತ್ಯಯಗಳು ಕೂಡ ಪ್ರಯೋಗ ಆಗಬಾರದು. ಅಂತಹ ಮೂಲ ಧಾತು ರೂಪಗಳು ಇವಾಗಿರುತ್ತೆ. ಇವು ಆಯಾ ಭಾಷೆಯಲ್ಲಿ ಸಹಜವಾಗಿ ಇರುವಂತಹ ಪದಗಳು ಆಗಿದ್ದಾವೆ. ಅಂತಹ ಕೆಲವು ಉದಾಹರಣೆಗಳನ್ನು ನೋಡುವುದಾದರೆ ಮಾಡು, ತಿನ್ನು, ಸೋಲು, ಹೊಲಿ, ಹೊಡೆ, ಇಕ್ಕು, ತೂಗು, ಕಳಿ, ನಿಲ್ಲು, ಓದು, ಚೆಲ್ಲು, ತೊಳೆ, ಏಳು, ಅಂಜು, ಉಜ್ಜು, ತಿಳಿ, ಹಿಗ್ಗು, ನಡುಗು, ಬರು, ಬಾಳು, ಮಲಗು, ಮುಚ್ಚು, ಹಿಡಿ, ಬಿತ್ತು, ದಾಟು, ಹುಟ್ಟು, ಆಗು, ಹೊಳೆ, ಸುತ್ತು, ಬರೆ, ಎನ್ನು, ಸುಳಿ, ಇಡು, ಪಡೆ, ಕುಣಿ, ಮೆಟ್ಟು, ಬಡಿ, ಸುರಿ, ಹೊಗಳು, ಒಪ್ಪು, ಒದೆ, ತಿದ್ದು, ತುಂಬು, ಚಿಮ್ಮು, ಇಳಿ, ತೆಗಳು, ಸೇರು, ತಪ್ಪು, ನಂಬು, ಕಾಣು, ನಡೆ, ಓಡು, ತಾಳು ಇತ್ಯಾದಿ ಕ್ರಿಯಾ
ಪ್ರಕೃತಿಗಳು ಇತ್ಯಾದಿ ಧಾತು ಪದಗಳು ಅಥವಾ ಮೂಲಧಾತು ಅಥವಾ ಸಹಜ ಧಾತು ಪದಗಳು, ಈ ಎಲ್ಲ ಪದಗಳು ಧಾತು ರೂಪ ಎಂದು ಕರೆಸಿಕೊಳ್ಳುತ್ತವೆ. ಇವುಗಳ ಮುಂದೆ ಯಾವ ಪ್ರತ್ಯಯಗಳು ಸೇರದೆ ನೇರವಾಗಿ ಬಳಸಲ್ಪಡುವಂತಹ ಧಾತು ರೂಪಗಳು. ಇಂತಹ ಧಾತು ರೂಪವಾದಂತಹ ನೋಡು, ಓದು ಎಂಬ ಎರಡು ಧಾತು ರೂಪಗಳನ್ನು ಪ್ರಯೋಗಿಸಿ ನೋಡೋಣ. ಈ ಪದಗಳ ಮೇಲೆ ಕಾಲಸೂಚಕ ಪ್ರತ್ಯಯಗಳು ಹಾಗೂ ಆಖ್ಯಾತ ಪ್ರತ್ಯಯಗಳು ಸೇರಲ್ಪಟ್ಟಾಗ ಯಾವ ರೀತಿಯ ರೂಪವನ್ನು ಹೊಂದುತ್ತವೆ ಎಂಬುದನ್ನು ಈಗ ನಾವು ಗಮನಿಸೋಣ. ನೋಡು ಎಂಬ ಪದ ಇದೊಂದು ಧಾತು ರೂಪ. ನೋಡು ಎಂಬ ಧಾತು ರೂಪಕ್ಕೆ ದ ಎಂಬ ಕಾಲಸೂಚಕ ಪ್ರತ್ಯಯ ಸೇರಿ ಅನು, ಅಳು ಎಂಬ ಆಖ್ಯಾತ ಪ್ರತ್ಯಯಗಳು ಸೇರಿದಾಗ ನೋಡಿದನು, ನೋಡಿದಳು ಎಂದು ಆಗುತ್ತದೆ. ನೋಡು ಪ್ಲಸ್ ದ ಪ್ಲಸ್ ಅನು ನೋಡಿದನು. ನೋಡು ಪ್ಲಸ್ ದ ಪ್ಲಸ್ ಅಳು ನೋಡಿದಳು. ಹೀಗೆ ಧಾತು ರೂಪ ಕಾಲಸೂಚಕ ಪ್ರತ್ಯಯ ಮತ್ತು ಆಖ್ಯಾತ ಪ್ರತ್ಯಯ ಜೊತೆ ಸೇರಿ ಕ್ರಿಯಾಪದ ಎಂಬ ಹೆಸರನ್ನ ಪಡೆದುಕೊಳ್ಳುತ್ತದೆ. ಹಾಗೆ ನೋಡು ಎಂಬ ಧಾತು ರೂಪಕ್ಕೆ ಉತ್ತ ಎಂಬ ಕಾಲಸೂಚಕ ಪ್ರತ್ಯಯ ಸೇರಿ ಆನೆ, ಆಳೆ ಎಂಬ ಆಖ್ಯಾತ ಪ್ರತ್ಯಯಗಳು ಸೇರಿದಾಗ ನೋಡುತ್ತಾನೆ, ನೋಡುತ್ತಾಳೆ ಎಂದು ಆಗುತ್ತದೆ. ಹಾಗೆ ನೋಡು ಎಂಬ ಧಾತು ರೂಪಕ್ಕೆ ವ ಎಂಬ ಕಾಲಸೂಚಕ ಪ್ರತ್ಯಯ ಸೇರಿ ಅನು, ಅಳು ಸೇರಿ ಆಖ್ಯಾತ ಪ್ರತ್ಯಯಗಳು ಸೇರಿ ನೋಡುವನು, ನೋಡುವಳು ಎಂದಾಗುತ್ತೆ. ಅದೇ ರೀತಿಯಲ್ಲಿ ಓದು ಎಂಬ ಧಾತು ರೂಪಕ್ಕೆ ದ ಕಾಲಸೂಚಕ ಪ್ರತ್ಯಯ ಸೇರಿ ಅನು, ಅಳು ಎಂಬ ಆಖ್ಯಾತ ಪ್ರತ್ಯಯಗಳು ಸೇರಿದಾಗ ಓದಿದನು, ಓದಿದಳು ಎಂದಾಗುತ್ತದೆ. ಹಾಗೆ ಓದು ಎಂಬ ಧಾತು ರೂಪಕ್ಕೆ ಉತ್ತ ಎಂಬ ಕಾಲಸೂಚಕ ಪ್ರತ್ಯಯ ಸೇರಿ ಆನೆ, ಆಳೆ ಎಂಬ ಆಖ್ಯಾತ ಪ್ರತ್ಯಯಗಳು ಸೇರಿದಾಗ ಓದುತ್ತಾನೆ, ಓದುತ್ತಾಳೆ ಎಂದಾಗುತ್ತೆ. ಅದೇ ರೀತಿ ಓದು ಎಂಬ ಧಾತು ರೂಪಕ್ಕೆ ವ ಎಂಬ ಕಾಲಸೂಚಕ ಪ್ರತ್ಯಯ ಸೇರಿ ಅನು, ಅಳು ಎಂಬ ಆಖ್ಯಾತ ಪ್ರತ್ಯಯಗಳು ಸೇರಿದಾಗ ಓದುವನು, ಓದುವಳು ಎಂದು ಆಗುವುದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಎರಡನೆಯದು ಸಾಧಿತ ಧಾತುಗಳು. ಎರಡನೆಯದು ಸಾಧಿತ ಧಾತುಗಳು. ಇವನ್ನ ಪ್ರತ್ಯಯಾಂತ ಧಾತುಗಳು ಎಂದು ಸಹ ಕರೆಯಲಾಗುತ್ತದೆ. ಹಾಗಾದ್ರೆ ಸಾಧಿತ ಧಾತುಗಳು ಎಂದರೇನು? ಕೆಲವು ಸಲ ನಾಮ ಪ್ರಕೃತಿಗಳನ್ನೇ ಧಾತುಗಳಂತೆ ಕ್ರಿಯಾ ಪ್ರಕೃತಿಗಳನ್ನಾಗಿಸಿ ಇಸು ಪ್ರತ್ಯಯ ಮತ್ತು ಆಖ್ಯಾತ ಪ್ರತ್ಯಯಗಳನ್ನು ಸೇರಿಸಿ ಕ್ರಿಯಾಪದಗಳನ್ನಾಗಿ ಮಾಡಿ ಬಳಸಲಾಗುತ್ತದೆ. ಕೆಲವು ಸಲ ನಾಮ ಪ್ರಕೃತಿಗಳನ್ನೇ ಧಾತುಗಳಂತೆ ಕ್ರಿಯಾ ಪ್ರಕೃತಿಗಳನ್ನಾಗಿಸಿ
ಇಸು ಪ್ರತ್ಯಯ ಹಾಗೂ ಆಖ್ಯಾತ ಪ್ರತ್ಯಯಗಳನ್ನು ಸೇರಿಸಿ ಕ್ರಿಯಾಪದಗಳನ್ನಾಗಿ ಮಾಡಿ ಬಳಸಲಾಗುತ್ತದೆ. ಅಂತಹ ಕೆಲವು ಉದಾಹರಣೆಗಳನ್ನು ನೋಡೋಣ. ಉದಾಹರಣೆ 1. ರಾಮನು ರೋಮಿಯೋ ಜೂಲಿಯೆಟ್ ಗ್ರಂಥವನ್ನು ಕನ್ನಡಿಸಿದನು. ರಾಮನು ರೋಮಿಯೋ ಜೂಲಿಯೆಟ್ ಗ್ರಂಥವನ್ನು ಕನ್ನಡಿಸಿದನು. ಇಲ್ಲಿ ಕನ್ನಡ ಎಂಬ ಪದ ನಾಮ ಪ್ರಕೃತಿ, ಅದಕ್ಕೆ ಇಸು ಪ್ರತ್ಯಯ ಸೇರಿ ಕನ್ನಡಿಸು ಎಂಬ ಧಾತು ರೂಪವನ್ನ ಪಡೆದುಕೊಳ್ಳುತ್ತದೆ. ಕನ್ನಡ ಎಂಬ ನಾಮ ಪ್ರಕೃತಿ ಹಾಗೂ ಇಸು ಪ್ರತ್ಯಯ ಸೇರಿ ಕನ್ನಡಿಸು ಎಂಬ ಧಾತು ರೂಪವಾಗುತ್ತದೆ. ಕನ್ನಡ ಎಂಬ ನಾಮ ಪ್ರಕೃತಿ ಹಾಗೂ ಇಸು ಎಂಬ ಪ್ರತ್ಯಯ ಸೇರಿ ಕನ್ನಡಿಸು ಎಂಬ ಧಾತು ರೂಪವನ್ನ ಹೊಂದುತ್ತದೆ. ನಾಮ ಪ್ರಕೃತಿ ಪ್ಲಸ್ ಇಸು ಪ್ರತ್ಯಯ ಇಸ್ ಈಕ್ವಲ್ ಟು ಧಾತು. ಹಾಗೆ ಉತ್ತರ ಎಂಬ ನಾಮ ಪ್ರಕೃತಿ ಹಾಗೂ ಇಸು ಪ್ರತ್ಯಯ ಸೇರಿ ಉತ್ತರಿಸು ಎಂಬ ಧಾತು ರೂಪವಾಗುತ್ತದೆ. ಗಮನ ಪ್ಲಸ್ ಇಸು ಗಮನಿಸು. ಗಮನ ಎಂಬ ನಾಮ ಪ್ರಕೃತಿಯ ಜೊತೆಯಲ್ಲಿ ಇಸು ಪ್ರತ್ಯಯ ಸೇರಿ ಗಮನಿಸು ಎಂದು ಆಗುತ್ತದೆ. ಕೆಲವು ಸಲ ನಾಮ ಪ್ರಕೃತಿ ಪದಗಳಿಗೆ ಇಸು ಪ್ರತ್ಯಯ ಸೇರಿ ಕ್ರಿಯಾಧಾತು ರೂಪವನ್ನ ಪಡೆಯುತ್ತವೆ. ಅಂತಹ ನಾಮ ಪ್ರಕೃತಿಗಳ ಜೊತೆಯಲ್ಲಿ ಇಸು ಪ್ರತ್ಯಯ ಸೇರಿದಾಗ ಅಂತಹ ಕೆಲವು ಧಾತುಗಳನ್ನ ನೋಡೋಣ. ಅಬ್ಬರ ಪ್ಲಸ್ ಇಸು ಅಬ್ಬರಿಸು. ಅವಲೋಕನ ಪ್ಲಸ್ ಇಸು ಅವಲೋಕಿಸು. ಭಾಷಾಂತರ ಪ್ಲಸ್ ಇಸು ಭಾಷಾಂತರಿಸು. ಎತ್ತರ ಪ್ಲಸ್ ಇಸು ಎತ್ತರಿಸು. ಮುದ್ದು ಪ್ಲಸ್ ಇಸು ಮುದ್ದಿಸು. ಮುದ್ದು ಪ್ಲಸ್ ಇಸು ಮುದ್ದಿಸು. ಮುದ್ದು ನಾಮ ಪ್ರಕೃತಿ, ಇಸು ಪ್ರತ್ಯಯ. ಇವೆರಡು ಸೇರಿ ಮುದ್ದಿಸು ಎಂಬ ಧಾತು ರೂಪ. ಅಂತಹ ಕೆಲವು ಪದಗಳು ಹಂಬಲಿಸು, ಹಂಗಿಸು, ಬೇಸರಿಸು, ಹೆಸರಿಸು, ಕತ್ತರಿಸು, ಒತ್ತಾಯಿಸು, ಕುಪ್ಪಳಿಸು, ಬೆದರಿಸು, ಮೂದಲಿಸು ಇಂತಹ ಹಲವಾರು ಉದಾಹರಣೆಗಳನ್ನು ನಾವು ಗಮನಿಸಬಹುದು. ಇನ್ನು ಕೆಲವು ಸಂದರ್ಭಗಳಲ್ಲಿ ಕೆಲವು ಅನುಕರಣ ವಾಚಕ ಶಬ್ದಗಳ ಮೇಲೆ ಇಸು ಪ್ರತ್ಯಯ ಸೇರಿ ಧಾತು ರೂಪವನ್ನ ಹೊಂದುತ್ತವೆ. ಕೆಲವು ಅನುಕರಣ ಶಬ್ದಗಳ ಜೊತೆ ಇಸು ಪ್ರತ್ಯಯ ಸೇರಿ ಧಾತು ರೂಪವನ್ನ ಹೊಂದುತ್ತವೆ. ಅಂತಹ ಕೆಲವು ಉದಾಹರಣೆಗಳನ್ನು ನೋಡೋಣ. ಧಗಧಗ. ಧಗಧಗ ಎಂಬ ಅನುಕರಣ ಶಬ್ದಕ್ಕೆ ಇಸು ಪ್ರತ್ಯಯ ಸೇರಿ ಧಗಧಗಿಸು, ಧಗಧಗಿಸು ಎಂಬ ಧಾತು ರೂಪವನ್ನ ಹೊಂದುತ್ತದೆ. ಥಳಥಳ. ಥಳಥಳ ಎಂಬ ಅನುಕರಣ ಶಬ್ದಕ್ಕೆ ಇಸು ಪ್ರತ್ಯಯ ಸೇರಿ ಥಳಥಳಿಸು, ಥಳಥಳಿಸು. ಬಡಬಡ ಪ್ಲಸ್ ಇಸು ಬಡಬಡಿಸು. ಗಹಗಹ ಪ್ಲಸ್ ಇಸು ಗಹಗಹಿಸು. ನಳನಳ ಪ್ಲಸ್ ಇಸು ನಳನಳಿಸು. ಗುಜುಗುಜು ಪ್ಲಸ್ ಇಸು ಗುಜುಗುಜಿಸು. ಇವೆಲ್ಲ ಅನುಕರಣ ಶಬ್ದಗಳು. ಅನುಕರಣ ಶಬ್ದಗಳ ಜೊತೆಯಲ್ಲಿ ಇಸು ಪ್ರತ್ಯಯ ಸೇರಿ ಧಾತು ರೂಪವನ್ನ
ಹೊಂದುತ್ತವೆ. ಹಾಗೆ ಕೆಲವು ಸಂಸ್ಕೃತ ನಾಮ ಪ್ರಕೃತಿಗಳ ಮೇಲೆ ಇಸು ಪ್ರತ್ಯಯ ಸೇರಿದಾಗ ಯಾವ ರೂಪವನ್ನು ಹೊಂದುತ್ತವೆ ಎಂಬ ಕೆಲವು ಉದಾಹರಣೆಗಳನ್ನು ಗಮನಿಸೋಣ. ಯತ್ನ ಪ್ಲಸ್ ಇಸು ಯತ್ನಿಸು. ಯತ್ನ ಎಂಬ ಪದ ಸಂಸ್ಕೃತದ ನಾಮ ಪ್ರಕೃತಿ. ಅದಕ್ಕೆ ಇಸು ಪ್ರತ್ಯಯ ಸೇರಿ ಯತ್ನಿಸು. ಪ್ರಯತ್ನ ಪ್ಲಸ್ ಇಸು ಪ್ರಯತ್ನಿಸು. ಪ್ರಯತ್ನ ಎಂಬ ಸಂಸ್ಕೃತದ ನಾಮ ಪ್ರಕೃತಿಗೆ ಇಸು ಪ್ರತ್ಯಯ ಸೇರಿ ಪ್ರಯತ್ನಿಸು ಎಂಬ ಧಾತು ರೂಪ ಬರುತ್ತದೆ. ಭಾವ ಪ್ಲಸ್ ಇಸು ಭಾವಿಸು. ಭಂಗಿ ಪ್ಲಸ್ ಇಸು ಭಂಗಿಸು. ರಕ್ಷಾ ಪ್ಲಸ್ ಇಸು ರಕ್ಷಿಸು. ಹೀಗೆ ಸಂಸ್ಕೃತದ ನಾಮ ಪ್ರಕೃತಿಗಳ ಜೊತೆಯಲ್ಲಿ ಇಸು ಪ್ರತ್ಯಯ ಸೇರಿ ಧಾತು ರೂಪವಾಗುವುದನ್ನ ಗಮನಿಸಬಹುದು. ಹಾಗೆ ಕೆಲವು ಸಹಜ ಧಾತುಗಳಿಗೆ ಇಸು ಪ್ರತ್ಯಯ ಸೇರಿದಾಗ ಪ್ರೇರಣಾರ್ಥಕ ಧಾತು ರೂಪವನ್ನು ಪಡೆಯುತ್ತವೆ. ಕೆಲವು ಸಹಜ ಧಾತುಗಳಿಗೆ ಇಸು ಪ್ರತ್ಯಯ ಸೇರಿದಾಗ ಪ್ರೇರಣಾರ್ಥಕ ಧಾತು ರೂಪ ಹೊಂದುವುದನ್ನು ಗಮನಿಸಬಹುದು. ಅಡಗು ಪ್ಲಸ್ ಇಸು ಅಡಗಿಸು. ಹಾಡು ಪ್ಲಸ್ ಇಸು ಹಾಡಿಸು. ಹಾಡು ಪ್ಲಸ್ ಇಸು ಇವು ಧಾತು ರೂಪಗಳೇ. ಧಾತು ರೂಪಗಳಿಗೂ ಇಸು ಪ್ರತ್ಯಯ ಸೇರಿ ಧಾತು ರೂಪವಾಗುವುದನ್ನ ನಾವಿಲ್ಲಿ ಗಮನಿಸಬಹುದು. ಹಾಡು ಪ್ಲಸ್ ಇಸು ಹಾಡಿಸು. ಕರಗು ಪ್ಲಸ್ ಇಸು ಕರಗಿಸು. ತುಳುಕು ಪ್ಲಸ್ ಇಸು ತುಳುಕಿಸು. ಮುಳುಗು ಪ್ಲಸ್ ಇಸು ಮುಳುಗಿಸು. ಕೇಳು ಪ್ಲಸ್ ಇಸು ಕೇಳಿಸು. ಕೇಳು, ಅಡಗು, ಹಾಡು, ಕರಗು, ತುಳುಕು, ಮುಳುಗು ಎಂಬ ಈ ಧಾತು ರೂಪಗಳಿಗೆ ಇಸು ಪ್ರತ್ಯಯ ಸೇರಿ ಧಾತು ರೂಪವಾಗುವಂತಹ ಪದಗಳು. ಅಂತಹ ಕೆಲವು ಪದಗಳನ್ನು ನೋಡುವುದಾದರೆ ಎಬ್ಬಿಸು, ಓದಿಸು, ಕಾಣಿಸು, ತರಿಸು, ನಂಬಿಸು, ಚಿಮುಕಿಸು, ಕದಲಿಸು, ನೋಯಿಸು, ಕುಟುಕಿಸು, ಗರ್ಜಿಸು, ಅಣಕಿಸು, ಕುಣಿಸು, ದಾಟಿಸು, ಒಲಿಸು, ತಿಳಿಸು, ಏಳಿಸು, ಕಾಡಿಸು, ಸುರಿಸು, ಚಲ್ಲಿಸು, ತಣಿಸು, ಆರಿಸು, ನುಗ್ಗಿಸು, ಬಗ್ಗಿಸು, ಗದರಿಸು ಇಂತಹ ಕೆಲವು ಪದಗಳನ್ನು, ಕೆಲವು ಧಾತು ರೂಪಗಳನ್ನು ನಾವು ಗಮನಿಸಬಹುದು. ಇದರ ಜೊತೆಗೆ ಕೊಳ್ಳು, ಗೊಳ್ಳು, ಪಡು ಎಂಬ ಪ್ರತ್ಯಯಗಳು ಸೇರಿ ಸಾಧಿತ ಧಾತುವಾಗುವಂತಹ ಕೆಲವು ರೂಪಗಳನ್ನು ಗಮನಿಸಬಹುದು. ಮೊದಲಿಗೆ ಕೊಳ್ಳು ಎಂಬ ಪ್ರತ್ಯಯ. ಅಂಟಿಕೊಳ್ಳು, ಅಡಗಿಕೊಳ್ಳು, ತಾಳಿಕೊಳ್ಳು, ತೂಗಿಕೊಳ್ಳು, ಉಟ್ಟುಕೊಳ್ಳು, ಇಳಿದುಕೊಳ್ಳು, ಎತ್ತಿಕೊಳ್ಳು, ಬರೆದುಕೊಳ್ಳು, ಗೆದ್ದುಕೊಳ್ಳು, ತಬ್ಬಿಕೊಳ್ಳು, ಗೊಣಗಿಕೊಳ್ಳು, ತಿಳಿದುಕೊಳ್ಳು, ಹತ್ತಿಕೊಳ್ಳು, ಹೊತ್ತಿಕೊಳ್ಳು, ತಿಂದುಕೊಳ್ಳು, ನಿಂತುಕೊಳ್ಳು, ಹಾಡಿಕೊಳ್ಳು, ಸೇರಿಕೊಳ್ಳು, ಕಿತ್ತುಕೊಳ್ಳು, ಬಿದ್ದುಕೊಳ್ಳು ಇತ್ಯಾದಿ ಧಾತು ಪದಗಳು. ಇಲ್ಲಿ ಸಾಧಿತ ಧಾತುಗಳಿಗೆ ಕೊಳ್ಳು ಪ್ರತ್ಯಯ ಸೇರಿ ಧಾತು ರೂಪವನ್ನು
ಪಡಿತ. ಹಾಗೆ ಗೊಳ್ಳು ಪ್ರತ್ಯಯ ಸೇರಿದಾಗ, ಗೊಳ್ಳು ಪ್ರತ್ಯಯ ಸೇರಿದಾಗ ಸಂತೋಷಗೊಳ್ಳು, ಸ್ಥಾಪನೆಗೊಳ್ಳು, ಅಂತ್ಯಗೊಳ್ಳು, ವ್ಯತ್ಯಾಸಗೊಳ್ಳು, ಆರಂಭಗೊಳ್ಳು, ಉದ್ವೇಗಗೊಳ್ಳು, ಪೂರ್ಣಗೊಳ್ಳು, ಆವೇಶಗೊಳ್ಳು, ಪ್ರಕಟಗೊಳ್ಳು, ಹೀಗೆ ಇತ್ಯಾದಿ ಶಬ್ದಗಳನ್ನು ನಾವು ಗಮನಿಸಬಹುದು. ಈ ಎಲ್ಲ ಸಾಧಿತ ಧಾತುಗಳಿಗೆ ಗೊಳ್ಳು ಪ್ರತ್ಯಯ ಸೇರಿ ಧಾತು ರೂಪವನ್ನು ಹೀಗೆ ಹೊಂದುತ್ತವೆ. ಹಾಗೆ ಪಡು ಎಂಬ ಪ್ರತ್ಯಯ ಸೇರಿದಾಗ ಸುಖಪಡು, ಅಭಿಪ್ರಾಯಪಡು, ತೃಪ್ತಿಪಡು, ಕಷ್ಟಪಡು, ಭಯಪಡು, ದುಃಖಪಡು, ಶ್ರಮಪಡು, ಆಶ್ಚರ್ಯಪಡು, ಒಳಪಡು, ಬೇಸರಪಡು, ಆನಂದಪಡು, ಸಂತಸಪಡು, ಬೇರ್ಪಡು, ಇಂತಹ ಹಲವು ರೂಪಗಳನ್ನು ನೋಡಬಹುದು. ಇಲ್ಲಿ ಸಾಧಿತ ಧಾತು ರೂಪಗಳಿಗೆ ಪಡು ಪ್ರತ್ಯಯ ಸೇರಿ ಕ್ರಿಯಾ ಧಾತು ರೂಪಗಳು ಹೀಗೆ ಬದಲಾವಣೆಯನ್ನ ಹೊಂದುತ್ತವೆ. ಹೀಗೆ ಪರೀಕ್ಷೆಯಲ್ಲಿ ಕೇಳಲಾಗುವಂತಹ ಪ್ರಶ್ನೆ, ಎರಡು ಕ್ರಿಯಾಪದಗಳನ್ನು ಕೊಟ್ಟು ಈ ಕ್ರಿಯಾಪದಗಳ ಧಾತು ರೂಪವನ್ನು ಗುರುತಿಸಿ ಎಂದು ಕೇಳಲಾಗುತ್ತೆ. ಆಗ ಆ ಪದಗಳ ಸರಿಯಾದ ಧಾತು ರೂಪವನ್ನು ನಾವು ಗುರುತಿಸಬೇಕು. ಇದು ಸುಲಭವಾಗಿ 2 ಅಂಕಗಳಿಗೆ ಪಡೆಯಬಹುದಾದಂತಹ ಒಂದು ಪ್ರಶ್ನೆ. ಹೀಗೆ ಪದಗಳಲ್ಲಿ ಇರುವಂತಹ ಕ್ರಿಯಾಪದಗಳಲ್ಲಿ ಇರುವಂತಹ ಧಾತು ರೂಪವನ್ನು ಗುರುತಿಸುವುದು ಹೇಗೆ, ಧಾತು ರೂಪಗಳು ಹೇಗೆ ಪ್ರಯೋಗಗೊಳ್ಳುತ್ತವೆ ಎಂಬುದನ್ನು ಇದುವರೆಗೆ ನಾವು ಗಮನಿಸಿದ್ದೇವೆ. ಈಗ ಅಭ್ಯಾಸ ಪುಸ್ತಕದಲ್ಲಿ ಕೊಟ್ಟಿರುವಂತಹ ಕೆಲವು ಕ್ರಿಯಾಪದಗಳಿಗೆ ಧಾತು ರೂಪವನ್ನು ಗುರುತಿಸೋಣ. ಇಲ್ಲಿ ಸುಮಾರು 26 ಕ್ರಿಯಾಪದಗಳನ್ನು ಕೊಡಲಾಗಿದೆ. ಅವುಗಳ ಧಾತು ರೂಪ ಯಾವುದು ಎಂಬುದನ್ನು ಗುರುತು ಮಾಡೋಣ. 1, ಓದಿದನು. ಓದಿದನು ಎಂಬ ಕ್ರಿಯಾಪದದ ಧಾತು ರೂಪ ಓದು. 2, ತಿಂದನು. ತಿಂದನು ಎಂಬ ಕ್ರಿಯಾಪದದ ಧಾತು ರೂಪ ತಿನ್ನು. 3, ಬಂದವು. ಧಾತು ರೂಪ ಬರು. 4, ನಿಂತರು. ಇದರ ಧಾತು ರೂಪ ನಿಲ್ಲು. 5, ಹಾಡುವಳು. ಹಾಡುವಳು ಕ್ರಿಯಾಪದದ ಧಾತು ರೂಪ ಹಾಡು. 6, ತೋರಿಸು. ತೋರಿಸು ಕ್ರಿಯಾಪದದ ಧಾತು ರೂಪ ತೋರು. 7, ಕುಡಿಸು. ಕುಡಿಸು ಪದದ ಧಾತು ರೂಪ ಕುಡಿ. 8, ನಲಿಯುತ್ತಾ ನಲಿ. 9, ಕಟ್ಟಿಸು ಕಟ್ಟು. ಕಟ್ಟಿಸು ಎಂಬ ಕ್ರಿಯಾಪದದ ಧಾತು ರೂಪ ಕಟ್ಟು. 10, ಓಡುವರು. ಓಡುವರು ಕ್ರಿಯಾಪದದ ಧಾತು ರೂಪ ಓಡು. 11, ಬೀಸುತ್ತಿತ್ತು. ಬೀಸುತ್ತಿತ್ತು ಎಂಬ ಕ್ರಿಯಾಪದದ ಧಾತು ರೂಪ ಬೀಸು. 12, ಹೇಳಿದಾಗ. ಹೇಳಿದಾಗ ಕ್ರಿಯಾಪದದ ಧಾತು ರೂಪ ಹೇಳು. 13, ನೋಡಿದನು. ನೋಡಿದನು
ನೋಡು. 14 ಬರೆಯುವಳು ಬರೆಯುವಳು ಬರೆ. 15 ಕಲಿಯುವರು ಕಲಿ. 16 ಹೋದರು ಹೋಗು. ಹೋದರು ಕ್ರಿಯಾಪದದ ಧಾತುರೂಪ ಹೋಗು. 17 ಹೋಯಿತು ಹೋಯಿತು. ಹೋಯಿತು ಪದದ ಧಾತುರೂಪ ಹೋಗು. 18 ಅಳುತ್ತಿತ್ತು ಅಳುತ್ತಿತ್ತು ಅಳು. 19 ಭಾರಿಸುವಳು ಭಾರಿಸುವಳು ಪದದ ಕ್ರಿಯಾ ಧಾತು ಭಾರಿಸು. 20 ನುಡಿಸುವಳು ನುಡಿಸುವಳು. ನುಡಿಸುವಳು ಕ್ರಿಯಾಪದದ ಧಾತುರೂಪ ನುಡಿಸು. 21 ಕೇಳುವರು ಕೇಳು. 22 ಎದ್ದರು ಏಳು. ಎದ್ದರು ಕ್ರಿಯಾಪದದ ಧಾತುರೂಪ ಏಳು. 23 ಮಾಡಿದಾಗ ಮಾಡಿದಾಗ ಕ್ರಿಯಾಪದದ ಧಾತುರೂಪ ಮಾಡು. 24 ಬರೆಯುತ್ತಿದ್ದನು ಬರೆಯುತ್ತಿದ್ದನು ಬರೆ. 25 ಕೇಳುವರು ಕೇಳು. 26 ಬರುತ್ತಿದ್ದರು ಬರು. ಬರುತ್ತಿದ್ದರು ಕ್ರಿಯಾಪದದ ಧಾತುರೂಪ ಬರು. ಹೀಗೆ ಪದಗಳ ಧಾತುರೂಪವನ್ನು ಗುರುತಿಸುವುದು ಹೇಗೆ ಎಂಬುದನ್ನು ನಾವು ಚೆನ್ನಾಗಿ ಅಭ್ಯಾಸ ಮಾಡಬೇಕಾಗುತ್ತೆ. ಇದುವರೆಗೆ ಹೇಳಿದಂತಹ ವಿಚಾರಗಳ ಹಿನ್ನೆಲೆಯಲ್ಲಿ ಕ್ರಿಯಾಪದದ ಧಾತುರೂಪವನ್ನು ಹೇಗೆ ಗುರುತಿಸಬೇಕು ಎಂಬುದನ್ನು ಇದುವರೆಗೆ ನಾವು ತಿಳಿದುಕೊಂಡಿದ್ದೇವೆ. ಇಂತಹ ಪಠ್ಯಪುಸ್ತಕದಲ್ಲಿ ಸಿಗುವಂತಹ ಕ್ರಿಯಾಪದಗಳನ್ನು ಪಟ್ಟಿ ಮಾಡಿ ಅವುಗಳ ಧಾತುರೂಪ ಏನು ಎಂಬುದನ್ನು ಬರೆದು ಅಭ್ಯಾಸ ಮಾಡಬೇಕು. ಇಲ್ಲಿಗೆ ಕ್ರಿಯಾಪದ ಮತ್ತು ಧಾತುರೂಪದ ವಿಷಯವನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ನಮಸ್ಕಾರ. Peace.